ಯುಕೆ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನಾನು ಶಿವಪ್ರಕಾಶ್ ಎಂಪಿಎಂ. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಪತ್ರಿಕಾಗೋಷ್ಠಿಯನ್ನು ನಡೆಸಿತು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘವು ಇದೇ ಡಿಸೆಂಬರ್ 20ರಿಂದ ಬೆಂಗಳೂರಿನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ RS ಬಸವರಾಜ್ ಅವರು ಹೇಳಿದರು. ಪಟ್ಟಣದ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ಕೂಡ ನೀಡುತ್ತಿಲ್ಲ. ಬೆಲೆ ಏರಿಕೆ ಆಧಾರದ ಮೇಲೆ 36,000 ರೂಗಳ ವೇತನ ನೀಡಬೇಕು. ರಾಜ್ಯದ 1,550 ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಬೇಕು. 15ನೇ ಹಣಕಾಸಿನಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ವೇತನ ನೀಡಬೇಕೆಂಬ ನಿಯಮವಿದ್ದರೂ ಸರಿಯಾಗಿ ವೇತನ ನೀಡುತ್ತಿಲ್ಲ ಎಂಬ ಅನೇಕ ಬೇಡಿಕೆಗಳಿಗೆ ಆಗ್ರಹಿಸಿ ಡಿಸೆಂಬರ್ 20, 21, 22ರಂದು ಈ 3 ದಿನಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ರಾಜ್ಯದಲ್ಲಿ 36,000 ನೀರುಗಂಟಿಗಳು, 11,000 ಸ್ವಚ್ಛತಾ ಸಿಬ್ಬಂದಿ, 8,000 ಸ್ವಚ್ಛವಾಹಿನಿ ಸಿಬ್ಬಂದಿಗಳ BPL ಕಾರ್ಡ್ ರದ್ದು ಮಾಡುವ ಹುನ್ನಾರ ನಡೆದಿದೆ. ನಮಗೆ ಆಹಾರ ಪದಾರ್ಥಗಳು ಬೇಕಾಗಿಲ್ಲ. ನಮ್ಮ ಆರೋಗ್ಯ ಹದಗೆಟ್ಟ ಸಂದರ್ಭದಲ್ಲಿ BPL ಕಾರ್ಡ್ ಹಾಗೇ ಉಳಿಸಬೇಕು. ಈ ಸರ್ಕಾರದ ಜೊತೆ 10 ಬಾರಿ ನಾವು ಸಮಸ್ಯೆಗಳನ್ನು ಕುರಿತು ಮಾತುಕತೆ ನಡೆಸಿದರೂ ಕೂಡ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಎಂದರು. ದುಡಿಯುವ ಕೆಳವರ್ಗದ ಜನರ ರಕ್ತ ಹೀರುವ ಕೆಲಸವನ್ನು ಈ ಸರ್ಕಾರ ಮಾಡುತ್ತಿದೆ ಎಂದು ಅವರು ದೂರಿದರು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ನಾಗಭೂಷಣ ರೆಡ್ಡಿ, ಕೊಟ್ರೇಶ್, K. ಮಹಮ್ಮದ್ ಗೌಡ, ಸತೀಶ್, ಹೇಮಾವತಿ, ನಾಗಯ್ಯ ಸ್ವಾಮಿ ಹಾಗೂ ಸುಧಾ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯವಾಗಿ ಈಗ ನಮ್ಮ ಪಂಚಾಯಿತಿ ನೌಕರಿಗೆ ಸುಮಾರು ಜನರು ಅತ್ಯಂತ ಬಡವರಿದ್ದಾರೆ. ಈಗ ಅವ್ರದ್ದೆಲ್ಲ BPL ಕಾರ್ಡ್ ಕಿತ್ಕೊಳಕತ್ತೈತಿ ಸರ್ಕಾರ. BPL ಕಾರ್ಡ್ ಯಾಕೆ ಕಿತ್ಕೊಳಕತ್ತಾರ ಅಂತ ಹೇಳಿದ್ರೆ 1,20,000 ಟಾರ್ಗೆಟ್ ಮಾಡಿದ್ದಾರೆ. ಆದ್ರೆ ನಮ್ಮ ಪಂಚಾಯಿತಿ ಅವರಿಗೆ 10,000 ರೂಪಾಯಿ ಸಂಬಳ ತಗೊಂಡ್ರು 1,20,000 ಮೀಳ್ತದೆ. ಈಗ 15,000 16,000 ರೂಪಾಯಿ ಸಂಬಳ ಇರೋದ್ರಿಂದ ಅದು ಆಟೋಮೆಟಿಕ್ ಆಗ್ತದೆ. ಅದಕ್ಕೆ ನಾವು ಸರ್ಕಾರದ ಮಧ್ಯೆ ಹೋದ ಫೆಬ್ರವರಿಯಲ್ಲಿ ನಾವು 2024 ಫೆಬ್ರವರಿಯಲ್ಲಿ ಹೋರಾಟ ಮಾಡಿದಾಗ ಇದೇ CM ಅವ್ರ ಹತ್ರ ಚರ್ಚೆ ಮಾಡಿದೀವಿ. ನಮ್ಮ ಪಂಚಾಯಿತಿಯವರಿಗೆ ಕನಿಷ್ಠ ವೇತನಕ್ಕೆ ಅನುಗುಣವಾಗಿ BPL ಕಾರ್ಡ್ ಅನ್ನ ಇಡ್ರಿ, ಇಲ್ಲದ್ರೆ ನಮ್ಗೆ ಅನ್ಯಾಯ ಆಗ್ತದೆ. BPL ಕಾರ್ಡ್ ನಲ್ಲಿ ಬರೀ ಅಕ್ಕಿ ಒಂದೇ ತಗೊಳ್ಳೋ ಸಮಸ್ಯೆ ಅಲ್ಲ, ಅದರಿಂದ ಆಸ್ಪತ್ರೆಗೆ ಉಪಯೋಗ ಆಗ್ತದೆ, ಬೇರೆ ಬೇರೆ ಉಪಯೋಗ ಆಗ್ತದೆ. ನಾವು ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂತ 36,000 ಜನ ವಾಟರ್ ಮ್ಯಾನ್ಗಳು ಮತ್ತೆ 11,000 ಜನ ನಮ್ಮ ಸ್ವಚ್ಛತೆಗಾರರು, ಇತ್ತೀಚೆಗೆ ನಮಗೆ ಮಾಹಿತಿ ಇರುವಂತದ್ದು 8,000 ಜನ ಸ್ವಚ್ಛವಾಹಿನಿ ಹೆಣ್ಮಕ್ಳು. ಇವ್ರು ಎಲ್ಲರೂ ಕೂಡ ಕೆಳಮಟ್ಟದ ವರ್ಗದ ಜನ. ಇವರು ಯಾರು ಕೂಡ ಮೇಲ್ವರ್ಗದ ಜನರಲ್ಲಿ ಬಹುತೇಕ ಕಡಿಮೆ ಇದೆ. ಹಂಗಾಗಿ ಈ ಕೆಳವರ್ಗದ ಜನರು BPL ಕಾರ್ಡ್ ಕಿತ್ಕೊಂಡ್ರೆ ನಮ್ಗೆ ಕಷ್ಟ ಆಗ್ತದೆ. ಹಂಗಾಗಿ ನಮ್ಮ ವೇತನಕ್ಕೆ ಸಂಬಂಧಪಟ್ಟಂತ ಇಟ್ಟು ನಮ್ಗೆ ಪ್ರತ್ಯೇಕ ಬೇಕಾದ್ರೂ ಆದೇಶ ಮಾಡಿ ನಮಗೆ BPL ಕಾರ್ಡ್ ಉಳಿಸ್ರಿ ಅಂತ ಹೇಳಿ ನಾವು 21ಕ್ಕೆ ಈ ಹೋರಾಟದಲ್ಲಿ ಡಿಮ್ಯಾಂಡ್ ಅನ್ನು ಮಾಡಿದ್ದೀವಿ. ಮುಖ್ಯವಾಗಿ ಈ BPL ಕಾರ್ಡ್ ಕಿತ್ಕೊಳ್ಳೋದ್ರಿಂದ ಈ ಕೆಳವರ್ಗದ ಸಮುದಾಯದ ಜನರ ರಕ್ತವನ್ನ ಕಿತ್ಕೊಂಡಂತ ಅರ್ಥದಲ್ಲಿ ಅನ್ನುವಂಥದನ್ನ ನಾವು ಪಂಚಾಯಿತಿ ನೌಕರ ಸಂಘ ಇದನ್ನ ಖಂಡನೆ ಮಾಡ್ತಾ ಇದೀವಿ. ಇದನ್ನ 3 ಸಾರಿ ಚರ್ಚೆ ಮಾಡಿದೀವಿ. ಆದ್ರೆ ಅದನ್ನ ನಮ್ಮಲ್ಲಿ ಈಗ ಇತ್ತೀಚೆಗೆ ಎಲ್ಲವನ್ನೂ ವಾಪಸ್ ತಗೊಂತ ಇದಾರೆ. ಇದು ಸರಿಯಾದಂತ ಕ್ರಮ ಅಲ್ಲ ಅಂತ ಹೇಳಿ ನಾವು ಈ ಹೋರಾಟ ನಡೆಸ್ತಾ ಇದೀವಿ. ಆದ್ರೆ 20ನೇ ತಾರೀಕು ನಮ್ಮ ಹೋರಾಟ ಪ್ರಾರಂಭ ಆಗಿದ್ದು 21, 22 ಮಧ್ಯಾಹ್ನ 2 ಗಂಟೆವರೆಗೂ ನಾವು ಕಾಯ್ತೀವಿ. ನಮ್ಗೆ ಸರ್ಕಾರದ ಆದೇಶ ಆಗಲಿಲ್ಲ ಅಂದ್ರೆ ನಾವು 2 ಗಂಟೆಗೆ CM ಮನೆಗೆ ನುಗ್ಗುತ್ತೀವಿ ಅಂತ ಹೇಳಿ ಈಗ ರೈಟಿಂಗ್ ನಾವು ಕೊಟ್ಟಿವಿ. ನಮ್ಗೆ ಆದೇಶ ಕೊಟ್ಟಿಲ್ಲ. ನಿಮ್ಗೆ 22 ಪರ್ಮಿಷನ್ 2 ಗಂಟೆವರೆಗೆ ಕೊಡ್ತೀವಿ, 2 ಗಂಟೆ ಮೇಲ್ಪಟ್ಟು ಕೊಡಲ್ಲ ಅಂತ ಹೇಳಿ ಪೊಲೀಸ್ ಕಮಿಷನರ್ ನಮ್ಗೆ ಅಂತಂದ್ರೆ ನಿಮ್ ಪರ್ಮಿಷನ್ ಬೇಕಾಗಿಲ್ಲ, ನಮ್ ಬೇಡಿಕೆ ಈಡೇರಿದ್ರೆ ನಾವು CM ಮನೆಗೆ ಹೋಗ್ತೀವಿ 22ನೇ ತಾರೀಕು ಅಂತ ಹೇಳಿ ನಾವ್ ಹೇಳಿದೀವಿ. ಬೇಕಾದ್ರೆ ನೀವು ಅರೆಸ್ಟ್ ಮಾಡಿ, ಲಾಠಿ ಚಾರ್ಜ್ ಮಾಡಿ, ಏನಾದ್ರೂ ಮಾಡಿ ನಮ್ಮ ಬದುಕನ್ನ ಕಟ್ಕೋಬೇಕಂದ್ರೆ ಇವತ್ತು ಹೋರಾಟ ಅನಿವಾರ್ಯ ಅಂತ ಹೇಳಿ ನಾವು ಸರ್ಕಾರಕ್ಕೂ ಮನವಿ ಪತ್ರ ಕೊಟ್ಟಿದೀವಿ, ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನಾವು ಮನವಿ ಪತ್ರ ಕೊಟ್ಟಿದ್ವಿ. ಈ ಹೋರಾಟವನ್ನ ಬಾರಿ ದೊಡ್ಡ ರೀತಿಯಲ್ಲಿ ನಾವು 20, 21, 22 ಈ 3 ದಿನ ಹೋರಾಟ ನಡೆಸ್ತಾ ಇದೀವಿ. ಹಂಗಾಗಿ ಇದಕ್ಕೆ ನಿಮ್ಮ ಕೊಡುಗೆನೂ ನಮ್ಗೆ ಅವಶ್ಯಕತೆ ಇದೆ. ಹಂಗಾಗಿ ಎಲ್ಲಾ ಪತ್ರಿಕೆಯ ನನ್ನ ಸ್ನೇಹಿತರು ಈ ನಿಮ್ಮ ಪತ್ರಿಕೆಗಳಲ್ಲಿ ಇದನ್ನ ಪ್ರಕಟಣೆ ಮಾಡಿ ನಮ್ಮ ಹೋರಾಟಕ್ಕೂ ಬೆಂಬಲವನ್ನ ಸೂಚಿಸಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀನಿ.